ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟು ದಿನ ಹಾಕ್ತಾ ಇರೋದಕ್ಕೆ ಸಾರಿ, ಹೇಗೆಂದರೆ ಕೋಲ್ಡ್ ಆಗಿತ್ತು, ಸೊ ಅದಕ್ಕೋಸ್ಕರ ವಿಡಿಯೋ ಹಾಕಿಲ್ಲ. ಸೊ ಇವತ್ತೊಂದು ಸಿಂಪ್ಲಾಗಿ ಮಶ್ರೂಮ್ ಮತ್ತು ಬಟಾಣಿ ಹಾಕಿ ದನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ. ಒಂದೇ ಥರ ಪಲಾವ್ ತಿಂದು ಬೇಜಾರಾದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಬೋದು. ಸೊ ಫಸ್ಟು ನಾನಿಲ್ಲಿ ನೋಡಿ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಅಣಬೆ, ನಾಟಿ ಅಣಬೆ ಅಲ್ಲ, ಫಾರಮ್ ಅಣಬೆ, ಹುಲ್ಲಲ್ಲಿ ಬೆಳೆಯೋದು. ನೀವು ಯಾವ್ದು ಬೇಕನ್ನ ತಗೋಬೋದು. ಅಣಬೆನ ಇದನ್ನು ಕಟ್ ಮಾಡಿ ತೊಳೆಯೋ ಬದಲು ಇದು ಯಾವ ರೀತಿ ಇರುತ್ತೋ ಅದೇ ರೀತಿ ತೊಳ್ಕೊಳ್ಳಿ. ಕಟ್ ಮಾಡಿದ್ರೆ ನೀರು ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ, ಮತ್ತು ಅನ್ನ ಎಲ್ಲ ಕೂಡ ನೀರು ಬಿಟ್ಕೊಳ್ತದೆ. ಅದಕ್ಕೋಸ್ಕರ ಅದನ್ನು ಉಂಡೆನೇ ಅದೇ ರೀತಿ ಮಣ್ಣಿದ್ರೆ ಕೆರೆದುಬಿಟ್ಟು ಅದನ್ನು ತೊಳ್ಕೊಳ್ಳಿ. ತೊಳ್ಕೊಂಡಿದ್ದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಸೊ ನೋಡಿಲಿ, ನಾನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಒಂದನ್ನು 2 ಭಾಗ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಈ ಕಟ್ ಮಾಡಿರೋದಕ್ಕೆ 2 ಸ್ಪೂನ್ ಇಲ್ಲಿ ಮೊಸರು ಮತ್ತು ಸ್ವಲ್ಪ ಉಪ್ಪು, ಯಾಕಂದರೆ ಜಾಸ್ತಿ ಉಪ್ಪು ಹಾಕಿದ್ರೆ ಅನ್ನ ಉಪ್ಪಾಗುತ್ತೆ. ಸ್ವಲ್ಪನೇ ಉಪ್ಪು ಹಾಕಿ ಖಾರ ಪುಡಿ ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕಿ ಬಿಡಬೇಕು. ಯಾಕಂದರೆ ಅದಕ್ಕೆ ಉಪ್ಪು ಖಾರ ಹಿಡ್ಕೊಳ್ತದೆ, ಆವಾಗ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ನೆನೆ ಹಾಕಿದ್ಮೇಲೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 6-7 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ರುಬ್ಬಕ್ಕೆ, ಇನ್ನೊಂದು ಈರುಳ್ಳಿ ಎಣ್ಣೆಗೆ ಒಗ್ಗರಣೆ ಹಾಕೋಕ್ಕೆ. ಸೊ ಇಲ್ಲಿ ಒಂದು ಈರುಳ್ಳಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಖಾರ ಹಸಿಮೆಣ್ಸಿನ್ಕಾಯಿ, ಶುಂಠಿ ಇವಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಎಣ್ಣೆಯಲ್ಲಿ ಹುರ್ಕೊಂಡು ಸೈಡಾಗಿ ನಾವು ತೆಗೆದಿಟ್ಕೋಬೇಕು. ಈ ರೀತಿ ರುಬ್ಬಿ ಹಾಕಿ ಮಾಡೋದ್ರಿಂದ ಅನ್ನ ಕೂಡ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಿಷ್ಟು ರುಬ್ಬಿದ ಮೇಲೆ ನಾವು ಸೈಡ್ಗೆ ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ಇದು ಜಾಸ್ತಿ ಏನು ಬ್ರೌನ್ ಆಗೋಷ್ಟು ಬೇಡ. ಸೊ ತೆಗೆದಿಟ್ಟಾದ್ಮೇಲೆ ಅದೇ ಎಣ್ಣೆಗೆ ನಾವು ಮತ್ತೆ ಸ್ವಲ್ಪ ಪಲಾವ್ ಎಲೆ, ಪಲಾವ್ ಎಲೆ ಮತ್ತು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ನಾವು ಒಗ್ಗರಣೆ ಹಾಕೋಬೇಕು. ಇದಿಷ್ಟು ನೋಡಿ, ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ನಾವು ಈಗ ತಟ್ಟೆಗೆ ಸೈಡಾಗಿ ತೆಗೆದಿಟ್ಕೊಳ್ಳೋಣ. ಮತ್ತು ನೋಡಿ, ಅದೇ ಎಣ್ಣೆಗೆ ಹೇಳಿದ್ನಲ್ಲ, ಅದೇ ಎಣ್ಣೆಗೆ ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೋಬೋದು. ಸಾಕು ಅನಿಸುತ್ತೆ ಅದ್ರಾಗೆ ಹಾಕ್ಕೋಬೋದು. ಅದೇ ಎಣ್ಣೆಗೆ ಸಣ್ಣದಾಗಿ ಕಟ್ ಮಾಡಿರೋ ಪಲಾವ್ ಎಲೆ ಮತ್ತು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ದೊಣ್ಣೆ ಬಿರಿಯಾನಿ ಆಗಿರೋದ್ರಿಂದ ಟೊಮೊಟೊ ಅವಶ್ಯಕತೆ ಇರೋಲ್ಲ. ಟೇಸ್ಟ್ ಬರಲಿ ಅಂತ ನಾನಿಲ್ಲಿ ಅರ್ಧ ಟೊಮೊಟೊ ಮಾತ್ರ ಬಳಸಿದ್ದೀನಿ, ಚಿಕ್ಕದು. ಇಷ್ಟು ಚೆನ್ನಾಗಿ ಟೊಮೊಟೊ ಮೆತ್ತಗಾಗಬೇಕು ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗುತ್ತೆ. ಆದಷ್ಟು ಆಗೋಷ್ಟೊತ್ತಿಗೆ ನಾವು ಏನು ಇಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಈರುಳ್ಳಿ, ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಅದನ್ನು ಸೈಡಾಗಿ ತೆಗೆದಿಟ್ಕೊಂಡು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಟೊಮೊಟೊ, ಇದಕ್ಕೆ ನಾನಿಲ್ಲಿ ಒಂದು 1/4 ಭಾಗ ಬಟಾಣಿ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪು ಬಟಾಣಿ ಹಾಕಿದ್ದೀನಿ. ಬಟಾಣಿ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಫ್ರೈ ಆಗೋವರೆಗೂ ಎಣ್ಣೆನಲ್ಲಿ ಆಡಿಸ್ಕೋಬೇಕು. ಆಡಿಸ್ಕೊಂಡಾದ್ಮೇಲೆ ನಾವೇನು ರುಬ್ಬಿಟ್ಟಿದ್ದೀವಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸುತ್ತು ಎಣ್ಣೆ ಬಿಡೋವರೆಗೂ ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಲ್ಟಿಮೇಟಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಇದಿಷ್ಟು ಆದಮೇಲೆ ನಾವೇನು ಮಶ್ರೂಮ್ನ 10 ನಿಮಿಷ ನೆನೆಕ್ಕಿದ್ವಲ್ಲ ಫ್ರೆಂಡ್ಸ್, ಮೊಸರು ಮತ್ತು ಉಪ್ಪು ಖಾರ ಹಾಕಿ ಈಗ ಆ ಮಶ್ರೂಮ್ನ ಹಾಕಿ ಅಣಬೆನ ಹಾಕಿ ಅದನ್ನು ಫ್ರೈ ಮಾಡಬೇಕು. ಮತ್ತು ಅದೇ ಜಾರಿಗೆ ಇಲ್ಲಿ ಕೊತ್ತಂಬರಿ, ಪುದೀನ ಹಾಕಬೇಕು. ಇದ್ರ ಜೊತೆಗೆ ಒಂದು ಟಿಪ್ಸ್ ಏನಂದರೆ, ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ಹಸಿರು ಕಲರು ಹಾಗೇ ಇರುತ್ತೆ ಫ್ರೆಂಡ್ಸ್. ನಾವು ಮೊಸರು ಹಾಕ್ತಿರೋ ರುಬ್ಬಿದ್ರೆ ಕಲರ್ ಚೇಂಜ್ ಆಗುತ್ತಲ್ಲ, ನಿಮಗೆ ಗೊತ್ತು. ಸೊ ಅದನ್ನು ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಮಶ್ರೂಮ್ ಫ್ರೈ ಆಗಿದೆ. ಈಗ ರುಬ್ಬಿಟ್ಟಿರೋ ಮಸಾಲೆನ ಕೊತ್ತಂಬರಿ, ಪುದೀನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇದಕ್ಕೊಂದು ಸ್ಪೂನ್ ಗರಂ ಮಸಾಲ, ಇದಿಷ್ಟೇ ಮಸಾಲೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ತೊಳೆದಿಟ್ಕೊಂಡಿದ್ದೆ. ಫಸ್ಟೇ ನೀವು ತೊಳೆದಿಟ್ಕೊಳ್ಳಿ ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆಗೆ ಕೈ ಆಡಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಅಂದರೆ 2ಕ್ಕೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಕುಕ್ಕರ್ ಮುಚ್ಚಿ 2 ವಿಸಿಲ್ ಬೇಯಿಸಿದ್ರೆ ರುಚಿಯಾದ ದೊನ್ನೆ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಮಶ್ರೂಮಲ್ಲಿ. ನಾನ್ ವೆಜ್ ನಾವು ಇವಾಗ ತಿನ್ನಲ್ಲ, ಸೊ ಅದಕ್ಕೆ ಈಗ ಬರೀ ಫುಲ್ಲು ವೆಜಿಟೇರಿಯನ್ ಆಗಿ ಹೋಗಿದ್ದೀವಿ. ಈಗ ವೆಜಿಟೇರಿಯನಲ್ಲಿ
ನಿಮಗೆ ವೆಜಿಟೇಬಲ್ ಬಿರಿಯಾನಿ ನಾನು ತೋರಿಸಿದ್ದೀನಿ ಮಶ್ರೂಮ್ದಲ್ಲಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಇದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಳ್ತೀನಿ, ಇಲ್ಲ ಚಟ್ನಿ ಹಾಕ್ಕೊಳ್ತೀನಿ. ಇನ್ನೊಂದು ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ. ಲೈಟಾಗಿ ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಸೂಪರಾಗಿರುತ್ತೆ. ಓಕೆನಾ. ಟೇಕ್ ಕೇರ್, ಬಾಯ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.